ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ವಿರುದ್ಧ ಕಂಪ್ಲೇಂಟ್ ಆದರೂ ಫೈಲ್ ಮಾಡಿದ್ದಾರೆ ಸರ್, ಇಲ್ಲಿ ತನಕ ಏನಾದ್ರು ಆಗಿದೆಯಾ? ಇತ್ತೀಚೆಗೆ ನಾನು ಯಾರು ಸೋರ್ಸ್ ಇದ್ದಾರೆ, ಇದನ್ನು ನನ್ನ ಹೆಸರು ಯಾರು ತಗೊಂಡು ಡೈರೆಕ್ಟ್ ಆಗಿ ಮಾಡಿದರೆ ಅವರ ಮೇಲೆ ಮಾಡಿದೀವಿ. ಇನ್ನು ಮುಂದೆ ವಿಲ್ ಕನ್ಸಿಡರ್ ಆಲ್ ದೋಸ್. ಈಗ ನೀವು ಕರ್ನಾಟಕದಲ್ಲಿ 10 ವರ್ಷ ಕೆಲಸ ಮಾಡಿದ್ದೀರಾ, ಸೊ ಓವರ್ ಆಲ್ ಧರ್ಮಸ್ಥಳದಲ್ಲಿ ಕೂಡ ಹತ್ರದಿಂದ ನೋಡಿರ್ತೀರಾ ನೀವು, ಅಲ್ಲೂ ಕೂಡ ಮಾಡಿದ್ದೀರಾ. ಸೊ ಈ ಪ್ರಕರಣ ಸಂಬಂಧಪಟ್ಟಂತೆ ಓವರ್ ಆಲ್ ತಮ್ಮ ಒಂದು ಒಪಿನಿಯನ್ ಅನ್ನು ಕೇಳೋದು. ಇಲ್ಲ, ನಾನು ಈಗ ನೋಡಿ, ಯಾವುದೇ ನಾವೊಂದು ಲೀಗಲ್ ಸಿಸ್ಟಮ್ ಅಲ್ಲಿ ಹೋಗ್ತಾ ಇರೋದು. ನಮ್ಮ ಸಿಸ್ಟಮೇ ಲೀಗಲ್ ಇದೆ. ಲೀಗಲ್ ಸಿಸ್ಟಮ್ ಅಲ್ಲಿ ಯಾವುದೇ ಕಂಪ್ಲೇಂಟ್ ಆದ್ರೆ ಅದರ ಸತ್ಯ ಏನು ಹೊರಗಡೆ ಬರಲಿಕ್ಕೆ ಆ ಇನ್ವೆಸ್ಟಿಗೇಷನ್ ನಡೀತಾ ಇರುವುದು. ಅದು ಏನಿದೆ ಅದಕ್ಕೆ ನಾವು ಪ್ರೀ ಜಡ್ಜ್ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲಿ ಬಹಳ ಟೈಮ್ ಇಂದ ಕಂಪ್ಲೇಂಟ್ಸ್ ಗಳಿದಾವೆ, ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಅದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಬರ್ತದೆ. ಬಟ್ ಇದರಲ್ಲಿ ಪೊಲಿಟಿಕಲಿ ನೀವು ಒಂದು ಕಮ್ಯುನಲ್ ವಿಷಯಗಳೆಲ್ಲ ತಗೊಂಡ್ ಬಂದು ಕಮ್ಯುನಲ್ ಟಿಂಜ್ ಹಾಕೋದು. ಯಾರೋ ಒಬ್ರು ನಾನು ಕ್ರಿಶ್ಚಿಯನ್ ಅಂತ ಹೇಳಿದಾರಂತ, ಸೆಂಥಿಲ್ ಅಂತ ಹೆಸರು, ಸುಬ್ರಹ್ಮಣ್ಯ ಅವರ ಎರಡನೇ ಹೆಸರು ಸೆಂಥಿಲ್ ಅಂತ. ಈ ಬೇಸಿಕ್ ಐಡಿಯಾ ಕೂಡ ಇಲ್ಲದೆ ಇರೋರು ಬಂದು ಆರೋಪ ಮಾಡ್ತಾ ಇರುವುದು ಬಹಳ ಸ್ಯಾಡ್ ಪರಿಸ್ಥಿತಿ. ಮತ್ತೆ ನಾನು ಹೇಳ್ತಾ ಇದೀನಿ, ಇವರೆಲ್ಲ ಟೋಪಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡೋದು ನಮ್ಮ ಜನರಿಗೆ ಚೆನ್ನಾಗಿ ಗೊತ್ತಿದೆ, ಪಾಲಿಟಿಕ್ಸ್ ಏನಂತ ಗೊತ್ತಿದೆ, ವ್ಯಕ್ತಿ ಯಾವ ರೀತಿ ಅಂತಾನು ಗೊತ್ತಿದೆ. ಇದೆಲ್ಲ ಅವ್ರು ನಂಬಲಿಕ್ಕಿಲ್ಲ. ಇದೆಲ್ಲ ಕರ್ನಾಟಕದಲ್ಲಿ ನಡೆಯಲ್ಲ ಯಾವತ್ತು ಕಾರಣ. ಬಟ್ ನೀವು ಡೈಲಿ ಸ್ಟೋರಿ ಮಾಡೋದ್ರಿಂದ ಅದು ಅಲೋ ಮಾಡೋದು ಸರಿಯಲ್ಲ ಅಂತಾನೆ ನಾನು ಇವತ್ತು